ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆ ಬಟ್ಟೆ ಹಾಕೋಬೇಕು, ವಿಧ ವಿಧವಾದ ತಿಂಡಿ ತಿನಿಸು ತಿನ್ನಬೇಕು, ಬೈಕು ಕಾರು ಇವೆಲ್ಲ ತಗೋಬೇಕು. ಹೀಗೆ ಮನುಷ್ಯನಿಗೆ ಆಸೆಗಳು ನೂರಾರು. ಅದರಲ್ಲೂ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಅಂತೂ ತುಂಬಾ ಇರುತ್ತೆ. ಇವತ್ತಿನ ವಿಷಯ ಶುರು ಮಾಡೋಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬಾಡಿಗೆ ಮನೇಲಿರೋರಿಗೆ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ದೊಡ್ಡದಾಗಿರುತ್ತೆ. ನೀವೇನಾದರೂ ಮನೆ ಕಟ್ಟಿಸ್ಬೇಕು ಅಥವಾ ಕಟ್ಟಿಸ್ತಾ ಇರೋ ಮನೆ ಅರ್ಧಕ್ಕೆ ನಿಂತೋಗಿದ್ರೆ ಮತ್ತೆ ಸೈಟ್ ತಗೋಬೇಕು, ನಿಮ್ಗೆ ಯಾವುದಾದ್ರೂ ಒಂದು ಸೈಟು ಪ್ರಾಪರ್ಟಿ ಲಿಟಿಗೇಷನಲ್ಲಿ ಸಿಲ್ಕಿದ್ರೆ ಡೋಂಟ್ ವರಿ, ಇವೆಲ್ಲ ಪ್ರಾಬ್ಲಮ್ಸ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಸೊಲ್ಯೂಷನ್ ಇದೆ. ಅದೇನು ಅಂತೀರಾ? ಅದೇ ತಮ್ನೇಲಲ್ಲಿ ಮತ್ತೆ ಟೈಟಲಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಭೂದೇವಿ ಸಮೇತ ವರಹಸ್ವಾಮಿ ದೇವಾಲಯಕ್ಕೆ ನೀವೆಲ್ಲ ಭೇಟಿ ನೀಡಿ. ಆ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೋಗಿ ಇಂಟ್ರೋ ನೋಡ್ಕೊಂಡು ಬಂದ್ಬಿಡಿ. ಆಮೇಲೆ ಶುರು ಮಾಡೋಣ. ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ಅದೇ ಭೂವರಹಸ್ವಾಮಿಯ ಹಿಸ್ಟ್ರಿ. ಕಾವೇರಿ, ಹೇಮಾವತಿ, ಲಕ್ಷ್ಮಣ ತೀರ್ಥ ನದಿಯ ತೀರದಲ್ಲಿ ಹಿಂದೆ ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಕಾಲಾನಂತರ ಇದು ಭೂಮಿ ಅಡಿಯಲ್ಲಿ ಸಿಲ್ಕಿತ್ತು. ಹೇಗಿದ್ರು ಒಳಗಡೆ ಸಿಕ್ಕಾಕೊಂಡಿತ್ತಲ್ವ ದೇವರು ಭೂಮಿ ಒಳಗಡೆ. ಆಗ ಏನಾಯ್ತಪ್ಪ ಅಂದರೆ, ಹಿಂದೆ 13ನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವೀರಬಳ್ಳಾಳರಾಯ ಬೇಟೆಗೆಂದು ಕಾಡು ಹೋದ. ಅಷ್ಟರಲ್ಲಿ ದಾರಿ ಮರ್ತೋಗ್ಬಿಟ್ನಂತೆ. ಇನ್ನೇನು ದಾರಿ ಮರ್ತೋದ್ನಲ್ಲ ಅಂತ ದಾರಿ ಹುಡುಕ್ಬೇಕಾದ್ರೆ ಒಂದು ಮೊಲ ಓಡ್ ಬರ್ತಾ ಇತ್ತು. ಹಿಂದೆಗಡೆ ಒಂದು ನಾಯಿ ಆ ಮೊಲನ ಅಟ್ಟಿಸ್ಕೊಂಡು ಬರ್ತಾ ಇತ್ತು. ಈ ದೃಶ್ಯ ನೋಡ್ತಾ ಇದ್ದ ರಾಜ ಮುಂದೆ ಏನಾಗುತ್ತೆ ಅಂತ ಗಮನಿಸ್ತಾ ಇದ್ದ. ಆಗ ಆ ಮೊಲ ಸುಸ್ತಾಗಿ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂತು. ಸುಸ್ತಾಗಿದ್ದ ಆ ಮೊಲನ ಈ ನಾಯಿ ಕೂಡ ಹಟ್ಟಿಸ್ಕೊಂಡ್ ಬರ್ತಾ ಇದ್ದು ನಿಂತ್ಕೊಂಡು ನೋಡಕ್ ಶುರು ಮಾಡ್ತು. ಒಂದ್ ಸ್ವಲ್ಪ ತಾದ್ಮೇಲೆ ಆ ಮೊಲ ಹಿಂತಿರ್ಗಿ ಆ ನಾಯಿನ ಹಟ್ಟಿಸ್ಕೊಂಡು ಹೋಗಕ್ ಶುರು ಮಾಡ್ತು. ಈ ದೃಶ್ಯ ನೋಡಿದ ದೊರೆ ಫುಲ್ ಶಾಕು. ಏನ್ ಗುರು ಇದು ವಿಚಿತ್ರ ಅಂತ ಅನ್ಕೊಂಡು ಮೊಲ ನಿಂತಿದ್ದ ಜಾಗನ ಹಾಕ್ಸಕ್ಕೆ ಶುರು ಮಾಡ್ದ. ಆಗ ದೊಡ್ಡ ಮೂರ್ತಿ ಒಂದು ಆ ದೊರೆಗೆ ಸಿಕ್ತು. ಅದೇ ಭೂವರಹಸ್ವಾಮಿ. ವೀರಬಳ್ಳಾಳರಾಯ ಆ ಮೂರ್ತಿಯನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ಟಿಸಿದ್ರು. ಮಹಾವಿಷ್ಣುವಿನ 3ನೇ ಅವತಾರವಾದ ವರಹಸ್ವಾಮಿ ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಕಾಪಾಡಿ ಇಲ್ಲಿ ನೆಲೆಸಿದ್ದಾರೆ. ಮೈಸೂರಿನ ಅರಸರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ದೇವಸ್ಥಾನವನ್ನ ಪರಕಾಲ ಮಠಕ್ಕೆ ಸೂಪರ್ವಿಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅವಾಗಿಂದ ಇವಾಗವರೆಗೂ ಈ ಕ್ಷೇತ್ರಕ್ಕೆ ಯಾವುದೇ ಡೆವಲಪ್ಮೆಂಟ್ ಆಗ್ಬೇಕಾದ್ರು ಅಥವಾ ಯಾವುದೇ ರೀತಿಯ ಫಂಡ್ಸ್ ಬರ್ಬೇಕಾದ್ರೂ ಕೂಡ ಈ ಪರಕಾಲ ಮಠದಿಂದನೇ ಬರ್ತಿದೆ. ಇದು ಈ ದೇವಾಲಯದ ಒಂದು ಹಿಸ್ಟ್ರಿ ಹಾಗೂ ಒಂದು ಸಣ್ಣ ಕತೆ. ಈ ದೇವಾಲಯದ ಒಂದು ರೌಂಡ್ ಹಾಕೊಂಡು ಬನ್ನಿ, ಮಾತಾಡೋಣ. ಈ ದೇವಸ್ಥಾನ ನಮ್ಮ ಬೆಂಗಳೂರಿಂದ ಸುಮಾರು 180 ಕಿಲೋಮೀಟರ್ ಅಂದ್ರೆ ಮಂಡ್ಯ ಮೈಸೂರು ಭಾಗದ ಕಲ್ಲಹಳ್ಳಿಯಲ್ಲಿದೆ. 2.5 ವರ್ಷ ಇತಿಹಾಸ ಇರೋ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ರೆ ಭೂ ಸಂಬಂಧಿತ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಬರೋದಕ್ಕೆ 2 ದಾರಿ ಇದೆ. ಒಂದು ಬೆಂಗಳೂರಿಂದ ನೆಲಮಂಗಲ ಬಂದು ಹಾಸನ ಕಡೆಯಿಂದ ಬರ್ಬೋದು. ಇನ್ನೊಂದು ಬೆಂಗಳೂರಿಂದ ಸ್ಯಾಟಲೈಟ್ ಕಡೆ ಬಂದು ಮೈಸೂರಿಗೆ ಬಂದು ಮೈಸೂರು ಮೇಲೆ ಕೂಡ ಬರ್ಬೋದು. ನಾನು ನಿನ್ನೆ ರಾತ್ರಿನೇ ಮೈಸೂರಿಗೆ ಬಂದು ರೀಚ್ ಆಗಿದ್ದೆ. ಈಗ ಮೈಸೂರಿಂದ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಹೋಗೋಕ್ಕಾಗತ್ತಾ? ಮೈಸೂರಿಗೆ ಬಂದ್ಮೇಲೆ ಮೈಸೂರಲ್ಲಿ ಒಂದು ರೌಂಡ್ ಹಾಕಿ ಹೋಗ್ಲೇಬೇಕಲ್ವಾ? ಸೊ ಈಗ ಮೈಸೂರಲ್ಲಿ ಒಂದು ರೌಂಡ್ ಹಾಕಿ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಗಾಡಿ ಓಡಿಸ್ಕೊಂಡು ಮೈಸೂರು ನೋಡೋದೇ ಒಂಥರ ಖುಷಿ. ಮುಂದೆ ನೋಡಿ ಬೆಟ್ಟ ಕಾಣಿಸ್ತಿದೆ. ಎಲ್ಲರೂ ಕೈ ಮುಕ್ಕೊಂಬಿಡಿ ಇಲ್ಲಿಂದನೇ ಜೈ ಚಾಮುಂಡೇಶ್ವರಿ ಅಂತ ಹೇಳ್ತಾ ಮೈಸೂರನ್ನ ಒಂದು ರೌಂಡ್ ಹಾಕೋಣ ಬನ್ನಿ. ಈಗ ಇಲ್ಲಿ ರೈಟ್ ಟರ್ನ್ ತಗೊಂಡಿದ ತಕ್ಷಣ ಸಿಗದೆ ಮೈಸೂರ ಮಾರ್ಕೆಟ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಮೈಸೂರು ಮಾರ್ಕೆಟ್ ಅಲ್ಲಿ ಅಂದ್ರೆ ಮೈಸೂರು ಪಾಕ್ ತಗೋಣ ಅಂತ. ಮೈಸೂರಿಗೆ ಬಂದ್ಮೇಲೆ ಮೈಸೂರು ಪಾಕ್ ತಗೊಂಡಿರೋ ಹೋಗಕ್ಕಾಗತ್ತಾ? ಹಾಗಾಗಿ ಮೈಸೂರು ಪಾಕ್ ತಗೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿ ತಗೊಂತಾ ಇದ್ದೀನಿ ಅಂತ ನೋಡ್ತಿದ್ದೀರಾ? ಮೈಸೂರಿಗೆ ಬಂದ್ಮೇಲೆ ಮೈಸೂರು ಪಾಕ್ಗೆ ಫೇಮಸ್ ಗುರು ಸ್ವೀಟ್ಸ್. ಹೋಗ್ಬೇಕು ಗುರು ಸ್ವೀಟ್ಸ್ಗೆ, ತಗೋಬೇಕು ಮೈಸೂರು ಪಾಕ್ನ, ಆಮೇಲೆ ತಿನ್ಬೇಕು. ನೋಡಿ ಗುರು ಸ್ವೀಟ್ಸ್ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಕಾಣಿಸ್ತಿದೆ, ಇದೆ ಗುರು ಸ್ವೀಟ್ಸ್. ಯಾಕೆ ವಿಡಿಯೋ ಪಾಸ್ ಆಯ್ತು ಅಂತ ನೋಡ್ತಾ ಇದ್ದೀರಾ? ಡಬ್ಬ ನನ್ನ ಮಗಂದು ಗೋಪ್ರೋ ಕರೆಕ್ಟಾಗಿ ಗುರು ಸ್ವೀಟ್ಸ್ನ ತೋರಿಸ್ಬೇಕಾದ್ರೆ ಸ್ಟಕ್ ಆಗೋಯ್ತು. ಹೋಗ್ಲಿ ಬಿಡಿ, ಟೈಮ್ ಸರಿ ಇಲ್ಲ ಅಂದ್ರೆ ಹಂಗೆ ಏನೋ ಮಾಡೋಕ್ಕಾಗಲ್ಲ. ಆಗಿದ್ದಾಯ್ತು, ಕ್ಯಾಮ್ರಾ ಸ್ಟಕ್ ಆಯ್ತು ಅಂತ ವಿಡಿಯೋನ ಅಲ್ಲೇ ನಿಲ್ಸೋಕ್ಕಾಗತ್ತಾ? ವಿಡಿಯೋನ ಕಂಟಿನ್ಯೂ ಮಾಡೋಣ. ಮ್ಯಾಪ್ ಹಾಕೊಂಡು ಬರ್ತಾ ಇದ್ರೆ
ಅಲ್ಲಲ್ಲಿ ಈ ತರ ಬೋರ್ಡ್ ಹಾಕಿರ್ತಾರೆ, ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ಇಲ್ಲಿಂದಾನೇ ಶುರು ಆಗ್ಬಿಡುತ್ತೆ ನೋಡಿ. ಇವಾಗ ಇಲ್ಲಿ ತುಳಸಿ ತಗೋಬೇಕು, ಇಲ್ಲ ಅಂದ್ರೆ ಜನ ಬಿಡಲ್ಲ ನಿಮ್ಮನ್ನ. ಕಾರಲ್ಲಿ ಏನಾದ್ರು ಬಂದಿದ್ದೀರಾ ಅಂದ್ರೆ ಅಡ್ಡಾನೇ ನಿಂತ್ಕೊಂಡ್ಬಿಡ್ತಾರೆ, ಸೈಡ್ ಅಂತೂ ಬಿಡೋದು ಇಲ್ಲ. ಇನ್ನೇನು ಆಲ್ಮೋಸ್ಟ್ ದೇವಸ್ಥಾನದ ಹತ್ತತ್ರ ಬಂದ್ಬಿಟ್ಟಿದೀವಿ ನೋಡಿ. ಇಲ್ಲೂ ಒಂದು ಬೋರ್ಡ್ ಹಾಕಿದ್ರೆ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ನೀವು ಹಾಸನ್ ಕಡೆಯಿಂದ ಬರ್ತೀರಾ ಅಂದ್ರೂ ಕೂಡ ಅಲ್ಲೂ ಅಷ್ಟೇ ಹಳ್ಳಿಗಳ ಮೇಲೆ ಬರುತ್ತೆ ರೋಡು. ಆಗ್ಲೂ ಎಲ್ಲಾ ಕಡೆನೂ ನಿಮ್ಗೆ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಎಲ್ಲಾ ಕಡೆ ಹಾಕಿರ್ತಾರೆ. ಮೈಸೂರು ಕಡೆಯಿಂದ ಬರ್ತಾ ಇದ್ದೀರಾ ಅಂದ್ರೂ ಕೂಡ ಎಲ್ಲಾ ಕಡೆನೂ ದಾರಿಗೆ ಬೋರ್ಡ್ ಅನ್ನು ಹಾಕಿದ್ದಾರೆ. ಸೊ ನೀವೆಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡ್ತೀರಾ ರೋಡ್ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ರೋಡ್ಸ್ ಅಂತೂ ಸೂಪರ್ ಆಗಿದೆ, ಹೋಗ್ತಾ ಇರ್ಬೋದು ದೇವಸ್ಥಾನಕ್ಕೆ. ನೋಡಿ ನಾನು ಹೇಳಿದೆ ನಿಮ್ಗೆ ಬಸ್ ಇದೆ ಅಂತ, KR ನಗರ ಅಲ್ಲಿಂದ ನಿಮ್ಗೆ ದೇವಸ್ಥಾನಕ್ಕೆ ಬಸ್ಸಿನ ಫೆಸಿಲಿಟಿ ಕೂಡ ಇದೆ. ನಿಮ್ಗೆಲ್ಲರಿಗೂ ದೇವಸ್ಥಾನ ಕಾಣಿಸ್ತಿರ್ಬೋದು, ಇದೇ ದೇವಸ್ಥಾನ. ಬನ್ನಿ ಹೋಗಿ ದೇವಸ್ಥಾನ ಹತ್ರ ಗಾಡಿ ಬಿಟ್ಬಿಟ್ಟು ಆ ಸ್ವಾಮಿಯ ದರ್ಶನ ಮಾಡ್ಕೊಂಡ್ ಬರೋಣ. ದೇವಸ್ಥಾನದ ದಾರಿವರೆಗೂ ಹೀಗೆ ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನ ಹಾಕಿದ್ದಾರೆ. ಅಂದ್ರೆ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಿದೆ. ಅದೇ ದೇವಸ್ಥಾನದ ಶಿಖರ. ನಿಮ್ಗೆಲ್ಲ ದೇವಸ್ಥಾನದ ಶಿಖರ ಕಾಣಿಸ್ತಾ ಇರ್ಬೋದು. ಸೊ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ದೇವರ ಪಾದಕ್ಕೆ ಬಿದ್ದಿರೋ ಎಲ್ಲ ಹೂಗಳು ಇಲ್ಲಿ ಶೇಖರಣೆ ಆಗಿದೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಲಿನ ಕ್ಯಾನ್ಗಳು. ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ದೇವರಿಗೆ ವಿಶೇಷವಾಗಿ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಬನ್ನಿ ದೇವಸ್ಥಾನದ ಒಂದು ಸುತ್ತ ಹಾಕೊಂಡು ಬರೋಣ. ಇದು ಆಕ್ಚುಲಿ ಮುಖ್ಯ ದ್ವಾರ ದೇವಸ್ಥಾನದ್ದು. ಸೊ ಈ ಕಡೆ ಹಿಂಗೆ ಒಂದು ರೌಂಡ್ ಹಾಕೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಕೆಲವರು ಕವರಲ್ಲಿ ಮಣ್ಣು ತುಂಬ್ಕೊತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿದ್ರೆ ಇಟ್ಕೆಗಳನ್ನ ಜೋಡಿಸಿದ್ದಾರೆ. ಯಾತಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅವಾಗ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಿಮ್ಗೆ ಯಾವುದೇ ರೀತಿಯಾದ ಭೂ ಸಂಬಂಧಿತ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿದೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಕುಬೇರಿ ಮೂಲೆಯಲ್ಲಿರೋ ಈ ಮಣ್ಣನ್ನ ಒಳಗಡೆ ದೇವರ ಹತ್ರ ಎತ್ಕೊಂಡೋಗಿ ಪೂಜೆ ಮಾಡಿಸಿ ಮತ್ತೆ ಮನೆಗೆ ಎತ್ಕೊಂಡೋಗಿ ಅರಿಶಿನ ಬಟ್ಟೆಯಲ್ಲಿ ಆ ಮಣ್ಣನ್ನ ಹಾಕಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಇಂತಿಷ್ಟು ದಿನಗಳಾದ್ಮೇಲೆ ಯಾವುದೇ ರೀತಿಯಾದ ಸೈಟ್ ಲಿಟಿಗೇಷನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಸೈಟ್ ತಗೋಬೇಕು ಅನ್ನೋ ವಿಷಯ ಆಗಿರಬಹುದು, ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಹಾಗೆ ಇಲ್ಲಿ ಇಟ್ಕೆಗಳನ್ನ ಪೂಜೆ ಮಾಡಿಸ್ತಾರೆ. 2 ಇಟ್ಕೆಗಳನ್ನ ಎತ್ಕೊಂಡೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಒಂದನ್ನ ದೇವ್ರಿಗೆ ಅರ್ಪಿಸಿ ಇನ್ನೊಂದನ್ನ ಮನೆಗೆ ಎತ್ಕೊಂಡು ಹೋಗ್ತಾರೆ. ಮನೆಗೆ ಎತ್ಕೊಂಡು ಹೋದ್ಮೇಲೆ ಮನೆ ಕಟ್ಟಬೇಕಾದ್ರೆ ಆ ಇಟ್ಕೆಗಳನ್ನ ದೇವ್ರ ಮನೇಲೋ ಅಥವಾ ಸಂಪುಗೋ ಅಥವಾ ಬಾಗ್ಲಿಡ್ಬೇಕಾದ್ರೂ ಇಟ್ಟು ಮನೆ ಕಟ್ತಾರೆ. ಹಾಗೇನಾದ್ರೂ ಕಟ್ಟಿದ್ದೆ ಆದ್ರೆ ಆದಷ್ಟು ಬೇಗ ಯಾವುದೇ ರೀತಿಯ ದುಡ್ಡಿನ ಪ್ರಾಬ್ಲಮ್ ಇಲ್ದಿರ ಮನೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ಇಲ್ಲಿನ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಮಣ್ಣು ಮತ್ತೆ ಕಲ್ಲು ಎರಡನ್ನು ಶೇಖರಣೆ ಮಾಡ್ಕೊಂಡು ಇಲ್ಲಿಂದ ಎತ್ಕೊಂಡು ಹೋಗ್ತಾರೆ ಮನೆಗೆ, ಪೂಜೆ ಮಾಡ್ತಾರೆ ಮತ್ತೆ ಅವರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಂತಾರೆ. ಇದು ಈ ದೇವಸ್ಥಾನದ ಒಂದು ಪ್ರತೀತಿ. ಬನ್ನಿ ಈಗ ನಿಮ್ಮನ್ನ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಈ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತು ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಬೆಳಗ್ಗೆ 10:30ಯಿಂದ 7:30ವರೆಗೂ ಅನ್ನದಾಸೋಹ ನಡೀತಾನೆ ಇರುತ್ತೆ. ಯಾರ್ಯಾರು ಈ ಸ್ವಾಮಿಯ ಒಂದು ದರ್ಶನ ತಗೊಂಡು ಅರಕೆ ಕಟ್ಕೊಂಡ್ಮೇಲೆ ಮನೆ ಕಟ್ಟಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದರಿಂದ ತುಂಬಾ ಜನಕ್ಕೆ ಈ ಸ್ವಾಮಿಯ ದರ್ಶನ ಮಾಡಿ ಅವರ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ಇದು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ವ್ಲಾಗ್ನ ಇವತ್ತು ಸಂಜೆಯಲ್ಲಿ ಮುಗಿಸ್ತಿರೋದ್ರಿಂದ ನಿಮಗೆಲ್ಲ ಶುಭ ಸಂಜೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್.